ನಾಡಿನಾದ್ಯಂತ ಆಯುಧ ಪೂಜೆಯ ಸಂಭ್ರಮ ಸಡಗರ ಮನೆ ಮಾಡಿರುವಂಥದ್ದು. ಹಾಗೆ ಮೈಸೂರಿನ ಅರಮನೆಯಲ್ಲೂ ಕೂಡ ಆಯುಧ ಪೂಜೆಯನ್ನ ನೆರವೇರಿಸಲಾಗ್ತದೆ. ಸಡಗರ ಮನೆ ಮಾಡಿದೆ. ಅರಮನೆಯ ಪುರೋಹಿತರ ಮಾರ್ಗದರ್ಶನದಲ್ಲಿ ಪೂಜೆಯನ್ನ ನೆರವೇರಿಸಲಾಗ್ತದೆ. ರಾಜ ಪೋಷಾಕಿನಲ್ಲಿ ಆಯುಧಗಳಿಗೆ ಯದುವೀರ್ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಖಾಸಗಿ ದರ್ಬಾರ್ ನಡೀತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಅರಮನೆಯಲ್ಲಿ ಆಯುಧ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ ಯದುವೀರ್ ಅವರು. ಆ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಖಾಸಗಿ ದರ್ಬಾರ್ನಲ್ಲಿ ಆಯುಧ ಪೂಜೆಯನ್ನ ರಾಜರ ಪೋಷಾಕಿನಲ್ಲಿ ಯದುವೀರ್ ಕೃಷ್ಣದತ್ತ ಒಡೆಯರ್ ಯಾವ ರೀತಿಯಾಗಿ ಆಯುಧ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಗಮನಿಸಬಹುದು. ರಾಜಮಾತೆ ಪ್ರಮೋದಾದೇವಿ ಅವರು, ಯದುವೀರ್ ಅವರ ಪತ್ನಿ ತ್ರಿಷಿಕಾ ಅವರು ಇವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನೋಡ್ತಾ ಇದ್ದಾರೆ ಆಯುಧ ಪೂಜೆಯನ್ನ. ಮೈಸೂರು ಅರಮನೆಯಲ್ಲಿ ಕಳೆಗಟ್ಟಿರುವಂಥದ್ದು ಆಯುಧ ಪೂಜೆ. ಪುರೋಹಿತರ ನೇತೃತ್ವದಲ್ಲಿ ಶಾಸ್ತ್ರೋಕ್ತವಾಗಿ ಆಯುಧ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಯದುವೀರ್ ಅವರ ಪುತ್ರ ಕೂಡ ನೋಡ್ತಾ ಇರುವಂಥದ್ದನ್ನ ಗಮನಿಸಬಹುದು. ಯುವರಾಜ ಅರಮನೆಯ ಆಯುಧಗಳಿಗೆ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಇದೊಂಥರ ದೃಶ್ಯ ವೈಭವ. ನಾಳೆ ಜಂಬೂ ಸವಾರಿ ಇದೆ. ಈ ಬಾರಿ 11 ದಿನಗಳ ಕಾಲ ನಡೀತಾ ಇರುವಂಥದ್ದು ದಸರಾ. ಸೆಪ್ಟೆಂಬರ್ 22ರಿಂದ ಆರಂಭವಾಗಿದೆ. ಈ ಬಾರಿ ದಾಖಲೆ ಸಂಖ್ಯೆಯಲ್ಲಿ ಪ್ರವಾಸಿಗರು ಹೋಗ್ತಾ ಇದ್ದಾರೆ ಮೈಸೂರು ದಸರಾವನ್ನ ನೋಡಲಿಕ್ಕೆ. ಆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಆಯುಧ ಪೂಜೆ ಯದುವೀರ್ ಅವರು ನೆರವೇರಿಸ್ತಾ ಇರುವಂಥದ್ದನ್ನ. ಸೈನಿಕರು ಯೂಸ್ ಮಾಡ್ತಾ ಇದ್ದಂಥ ಕತ್ತಿಗಳಾಗಿರ್ಬೋದು, ಬಂದೂಕಾಗಿರ್ಬೋದು, ಅವೆಲ್ಲವಕ್ಕೂ ಕೂಡ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಪಟ್ಟದ ಕುದುರೆಗೆ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಪಟ್ಟದ ಕುದುರೆ, ಪಟ್ಟದ ಆನೆ, ಈ ರೀತಿಯಾಗಿ ಅಲ್ಲಿರುವಂಥ ಪ್ರಾಣಿಗಳಿಗೂ ಕೂಡ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಬಾರಿ ದಸರಾದಲ್ಲಿ ಸಾಕಷ್ಟು ವಿಶೇಷತೆಗಳು ಇರುವಂಥದ್ದು. ಅದ್ಭುತವಾಗಿ ಲೈಟಿಂಗ್ಸ್ ಅರೇಂಜ್ಮೆಂಟ್ ಅನ್ನ ಮಾಡಲಾಗಿದೆ. ಈ ಬಾರಿನೇ KRS ನಲ್ಲಿ ಕಾವೇರಿ ಆರತಿ ಕೂಡ ಇತ್ತು. ಸೊ ಹೀಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾನೆ ಇದ್ದಾರೆ. ಇವತ್ತು ಆಯುಧ ಪೂಜೆಯನ್ನ ಕೂಡ ಕಣ್ತುಂಬಿಕೊಳ್ಳಿಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಪ್ರವಾಸಿಗರಿದ್ದಾರೆ, ಮೈಸೂರಿಗರಿದ್ದಾರೆ. ಖಾಸಗಿ ದರ್ಬಾರ್ನಲ್ಲಿ ಆಗ್ತಾ ಇರುವಂಥ ಆಯುಧ ಪೂಜೆ ಇಡೀ ರಾಜ್ಯದಾದ್ಯಂತ ಎಲ್ಲ ಕಡೆನೂ ಕೂಡ ಅಷ್ಟೇ. ಸರ್ಕಾರಿ ಕಚೇರಿಗಳಾಗಿರ್ಬೋದು, ಖಾಸಗಿ ಕಚೇರಿಗಳಾಗಿರ್ಬೋದು, ಎಲ್ಲರೂ ಕೂಡ ತಮ್ಮ ಮನೆಗಳಲ್ಲೂ ಕೂಡ ಅಷ್ಟೇ ತಮ್ಮ ವಾಹನಗಳನ್ನು ತೊಳೆದು ವಿಶೇಷವಾಗಿ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಅದೊಂದು ರೀತಿಯಾದಂಥ ಸಂಭ್ರಮ. ಇನ್ನು ಅರಮನೆಯಲ್ಲಿ ಯಾವ ರೀತಿಯಾಗಿ ಶಾಸ್ತ್ರೋಕ್ತವಾಗಿ ಮಾಡಬೇಕು, ಪಟ್ಟದ ಆನೆ, ಕುದುರೆ, ಹಸುಗಳಿಗೆ ಪೂಜೆಯನ್ನು ಸಲ್ಲಿಸೋದು, ಅಲ್ಲಿರುವಂಥ ಕತ್ತಿ ಆಗಿರ್ಬೋದು, ಗುರಾಣಿ, ಬಂದೂಕು, ಅವೆಲ್ಲವಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸಲಾಗ್ತದೆ. ವಾಹನಗಳಿಗೂ ಕೂಡ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ನಾಳೆ ವಿಶ್ವವಿಖ್ಯಾತ ಜಂಬೂ ಸವಾರಿ ನಡೆಯಲಿದೆ. ಅದಕ್ಕೂ ಮುನ್ನ ಆಯುಧ ಪೂಜೆ ಈಗ ನೆರವೇರಿಸಲಾಗ್ತಾ ಇದೆ.